ಹಲೋ ಎವ್ರಿವನ್. 40ನೇ ಪ್ರಶ್ನೆಯನ್ನು ನೋಡೋಣ. ಒಂದು ವೃತ್ತವು -7,1 ಬಿಂದುವಿನ ಮೂಲಕ ಹಾದು ಹೋಗುತ್ತಿದ್ದು ಅದರ ಕೇಂದ್ರವು -5,4 ಆಗಿದ್ದರೆ ವೃತ್ತದ ತ್ರಿಜ್ಯವನ್ನು ಕಂಡುಹಿಡಿಯಿರಿ. ಸೊ ಇಲ್ಲಿ ವೃತ್ತ ಒಂದು ಬಿಂದುವಿನ ಮೂಲಕ ಹಾದು ಹೋಗ್ತಾ ಇದೆ, ಹಾಗೆ ಕೇಂದ್ರವನ್ನ ಕೊಟ್ಟಿದ್ದಾರೆ. ಸೊ ವೃತ್ತದ ತ್ರಿಜ್ಯವನ್ನ ನಾವು ಕಂಡುಹಿಡಿಬೇಕು. ಕೇಂದ್ರ ಅಂದ್ರೆ O -5,4 ಅಂತ ಕೊಟ್ಟಿದ್ದಾರೆ. ಹಾಗೆ ಒಂದು ಬಿಂದು -7,1 ಅಂತ ಕೊಟ್ಟಿದ್ದಾರೆ. ಸೊ ನಮ್ಗಿಲ್ಲಿ ಇನ್ನೊಂದು ಬಿಂದುವನ್ನ ನಾವು ಕಂಡು ಹಿಡ್ಕೊಂಡ್ರೆ ಆಗ ಇವೆರಡರ ಈ ಬಿಂದುವಿನ ದೂರವನ್ನ, ಅಥವಾ ನಾವಿಲ್ಲಿ ಈಗ ಈ ಎರಡು ಬಿಂದುವಿನ ದೂರವನ್ನ ಕಂಡು ಹಿಡಿದ್ರೆ ಅದೇ ನಮ್ಮ ತ್ರಿಜ್ಯ ಆಗಿರುತ್ತೆ. ಸೊ ಡಿ ಸಮ x2 - x1 ಸ್ಕ್ವೇರ್ ಪ್ಲಸ್ y2 - y1 ಸ್ಕ್ವೇರ್ ಆಗಿರುತ್ತೆ. ಸೊ ಈಗ ಇಲ್ಲಿ ಎರಡು ಬಿಂದುಗಳು ನಮ್ಗೆ ಗೊತ್ತಿದೆ ಅಲ್ವಾ. ಸೊ ಇದು ಈ ಬಿಂದುವಿನ ಮೂಲಕ ಹಾದು ಹೋಗ್ತಾ ಇದೆ ಅಂತ ಅಂದ್ರೆ ಈ ಎರಡು ಬಿಂದುಗಳ ನಡುವಿನ ದೂರ ಕಂಡು ಹಿಡಿಯೋದಿಕ್ಕೆ ಈ ದೂರವೇ ತ್ರಿಜ್ಯ ಆಗಿರುತ್ತೆ, ಇದೇ r ಆಗಿರುತ್ತೆ. ಸೊ ನಾವಿಲ್ಲಿ ಈ ಸೂತ್ರವನ್ನ ಬಳಸಿದ್ರೆ, ದೂರದ ಸೂತ್ರವನ್ನ ಬಳಸಿದ್ರೆ ನಮ್ಗೆ ಡಿ ಬೆಲೆ ಸಿಕ್ಕಿದ್ರೆ ಅದೇ r ಬೆಲೆಯೂ ಆಗಿರೋದ್ರಿಂದ ಡಿ ಅನ್ನ ಕಂಡು ಹಿಡಿಯೋಣ. x2 -5 ಹಾಗೆ x1 ಏನಾಗ್ತಾ ಇದೆ -7 ಇದರ ವರ್ಗ ಪ್ಲಸ್ y2 4 ಮೈನಸ್ y1 1 ಇದರ ವರ್ಗ. ಸೊ ಇದು -5 ಮೈನಸ್ ಇಂಟು ಮೈನಸ್ ಪ್ಲಸ್ ಆಗತ್ತೆ 7ರ ವರ್ಗ, ಹಾಗೆ 4 - 1 ಅಂದ್ರೆ 3ರ ವರ್ಗ. ಸೊ ಇದು 2ರ ವರ್ಗ ಪ್ಲಸ್ 3ರ ವರ್ಗ ಅಂತ ಆಗತ್ತೆ. 2ರ ವರ್ಗ ಅಂತಂದ್ರೆ 4, 3ರ ವರ್ಗ ಅಂತ ಅಂದ್ರೆ 9. ಸೊ ಇದು 9 + 4 ಅಂದ್ರೆ ವರ್ಗಮೂಲ 13 ಮಾನಗಳು. ಇಲ್ಲಿ ಎರಡು ಬಿಂದುಗಳ ನಡುವಿನ ದೂರ ಸಮ ತ್ರಿಜ್ಯ ಆಗಿರುತ್ತೆ. ಹಾಗಾಗಿ ನಾವು ಇದನ್ನೇ ತ್ರಿಜ್ಯ ಅಂತ ತಗೊಳ್ಬಹುದು.